ಕೂದಲು ಉದುರುವಂತಹ ಸಮಸ್ಯೆ ತುಂಬ ಸಾಮಾನ್ಯವಾದದ್ದು. ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಲಾಗುತ್ತೆ ಹಾಗೂ ಈ PRP ಮತ್ತು GFC ಮಧ್ಯ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಡಾಕ್ಟರ್ ಶಿಲ್ಪಾ ಭಟ್, ಚರ್ಮ ಮತ್ತು ಹೇರ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾ ಇರ್ತೇನೆ. ನಿಮಗಿದರಲ್ಲಿ ಆಸಕ್ತಿ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಷಯ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಂತ ಅನಿಸಿದ್ರೆ ನೀವು ಈ ವಿಡಿಯೋನ ಶೇರ್ ಮಾಡ್ಬೋದು. ಸೊ ಕೂದಲು ಉದುರುವ ಸಮಸ್ಯೆಗೆ ಸಾಮಾನ್ಯವಾಗಿ ಯಾವ ರೀತಿ ಚಿಕಿತ್ಸೆ ಕೊಡ್ತೇವೆ ಅಂದರೆ, ಮೊದಲನೇದಾಗಿ ಮಿನಾಕ್ಸಿಡಿಲ್ ಹಾಗೂ ಪೆಪ್ಟೈಡ್ಸು ಅಪ್ಲೈ ಮಾಡೋದಕ್ಕೆ, ಹಾಗೂ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಲೈಕ್ ಫಿನಾಸ್ಟ್ರೈಡ್ ಇರ್ಬೋದು ಅಥವಾ ಸಪ್ಲಿಮೆಂಟ್ಸ್ ಇರ್ಬೋದು. ಸೊ ಇದರ ಹೊರತಾಗಿ ಒಂದು ಕಾಮನ್ ಆಗಿ ಸಜೆಸ್ಟ್ ಮಾಡುವಂಥ ಟ್ರೀಟ್ಮೆಂಟ್ ಅಂತಂದರೆ GFC ಮತ್ತು PRP ಟ್ರೀಟ್ಮೆಂಟು. ಈಗ ಹೊಸದಾಗಿ ಒಂದು ಎಕ್ಸೋಸೋಮ್ಸ್ ಅಂತ ಕೂಡ ಟ್ರೀಟ್ಮೆಂಟ್ ಬಂದಿದೆ. ಅದ್ರ ಬಗ್ಗೆ ಮುಂದೆ ಒಂದಿನ ಹೇಳ್ತೇನೆ. ಆದರೆ PRP ಆ್ಯಂಡ್ GFC ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇದ್ದರೆ, PRP ಮಾಡಿಸೋದಾ ಅಥವಾ GFC ಮಾಡಿಸೋದಾ ಅಂತ ನಿಮ್ಗೆ ಡೌಟ್ ಇದ್ದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಫಸ್ಟ್ ನಾವು ಈ PRP ಅಂದರೆ ಏನು ಅಂತ ತಿಳ್ಕೊಳ್ಳೋಣ. PRP ಅನ್ನೋದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಈ ಪ್ಲೇಟ್ಲೆಟ್ಸ್ ಅಥವಾ ಕಿರುತಟ್ಟೆಗಳು ಅಂತ ನಾವೇನು ಹೇಳ್ತೇವೆ, ಅದು ನಮ್ಮ ರಕ್ತದಲ್ಲಿರುವಂಥ ಚಿಕ್ಕ ಚಿಕ್ಕ ಕಣಗಳು. ಸೊ ಈ ಪ್ಲೇಟ್ಲೆಟ್ಸ್ ಏನಿದೆ, ಇದೊಂಥರ ಪವರ್ ಹೌಸ್ ಇದ್ದಂಗೆ. ಈ ಪ್ಲೇಟ್ಲೆಟ್ಸು ಎಲ್ಲಾದರೂ ಗಾಯ ಆದಾಗ ಬ್ಲಡ್ ಕ್ಲಾಟ್ ಆಗುತ್ತಲ್ಲ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿ ಟಿಶ್ಯೂ ಇಂಜುರಿ ಆದಾಗ ಮೊದಲು ಓಡ್ ಬರೋದೇ ಪ್ಲೇಟ್ಲೆಟ್ಸು. ಅವು ಫಸ್ಟ್ ಪ್ಲೇಟ್ಲೆಟ್ ಪ್ಲಗ್ ಅಂತ ಫಾರ್ಮ್ ಮಾಡ್ತವೆ. ಅದರಿಂದ ಗ್ರೋತ್ ಫ್ಯಾಕ್ಟರ್ಸ್ ರಿಲೀಸ್ ಆಗಿ ಇಂಜುರಿ ಹೀಲ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಈ ಪ್ಲೇಟ್ಲೆಟ್ಸ್ ಏನಿದೆ ಅದು ಗ್ರೋತ್ ಫ್ಯಾಕ್ಟರ್ಸ್ಗಳ ಪವರ್ ಹೌಸ್. ಸೊ ಈ PRP ಅನ್ನೋವಂಥದ್ದು ಗ್ರೋತ್ ಫ್ಯಾಕ್ಟರ್ಸ್ನ ಒಳಗೊಂಡಿರುತ್ತೆ. ಸೊ ಇದನ್ನು ಯಾವುದೇ ಟಿಶ್ಯೂಗೆ ಇಂಜೆಕ್ಟ್ ಮಾಡಿದ್ರೂ ಆ ಟಿಶ್ಯೂ ಪ್ರಾಲಿಫರೇಟ್ ಆಗುತ್ತೆ. ಅದನ್ನು ಬೋನಿಗೆ ಇಂಜೆಕ್ಟ್ ಮಾಡ್ಬೋದು ಅಥವಾ ಡೆಂಟಲ್ ಟ್ರೀಟ್ಮೆಂಟ್ಸಿಗೆ ಯೂಸ್ ಮಾಡ್ಬೋದು, ಸ್ಕಿನ್ ರಿಜುವೆನೇಷನ್ಗೆ ಬಳಸ್ತೀವಿ, ಹೇರ್ ಗ್ರೋತಿಗೆ ಬಳಸ್ತೀವಿ. ಹಾಗಾದರೆ GFC ಅಂದರೆ ಏನು? ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್. ಇದನ್ನು ಒಂದು ರೀತಿ ಆಕ್ಟಿವೇಟೆಡ್ PRP ಅಂತ ಕರಿಬೋದು. ಪ್ಲೇಟ್ಲೆಟ್ಸಿಂದ ಬರುವಂತಹ ಗ್ರೋತ್ ಫ್ಯಾಕ್ಟರ್ಸ್ನ ಸಪರೇಟ್ ಮಾಡಿಕೊಂಡು ಅದನ್ನು ಇಂಜೆಕ್ಟ್ ಮಾಡೋವಂಥದ್ದು GFC. ಸೊ PRPನಲ್ಲಿ ಪ್ಲೇಟ್ಲೆಟ್ಸ್ ಇಂಟ್ಯಾಕ್ಟ್ ಇರ್ತವೆ, ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟಲ್ಲಿ ಪ್ಲೇಟ್ಲೆಟ್ಸ್ ಇರೋದಿಲ್ಲ, ಅದರಿಂದ ರಿಲೀಸ್ ಆಗಿರುವಂತಹ ಗ್ರೋತ್ ಫ್ಯಾಕ್ಟರ್ಸ್ ಇರ್ತವೆ. ಸೊ ಬೇಸಿಕ್ ಡಿಫ್ರೆನ್ಸ್ ಇದು. ಆದರೆ ಮೆಥಡ್ ಆಫ್ ಪ್ರಿಪ್ರೇಷನ್ನು ಮತ್ತು ಇಂಜೆಕ್ಷನ್ ಟೆಕ್ನಿಕ್ಸು ಇದರಲ್ಲೂ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಇಂಜೆಕ್ಷನ್ ಟೆಕ್ನಿಕ್ಸ್ ಆಲ್ಮೋಸ್ಟ್ ಸೇಮ್ ಇರ್ಬೋದು, ಮೆಥಡ್ ಆಫ್ ಪ್ರಿಪ್ರೇಷನ್ ವೇರಿ ಆಗುತ್ತೆ. PRPಗೆ ಕಿಟ್ಸ್ ಬರ್ತವೆ, GFCಗೂ ಹಾಗೆ ಕಿಟ್ಸ್ ಬರ್ತವೆ. PRPನಲ್ಲಿ ವಿದೌಟ್ ಕಿಟ್ಸ್ ಕೂಡ ಟೆಸ್ಟ್ ಟ್ಯೂಬ್ಸಿಗೆ ಆ್ಯಂಟಿಕೋಯಾಗ್ಯುಲೆಂಟ್ ಹಾಕಿ ಕೂಡ ಪ್ರಿಪೇರ್ ಮಾಡ್ಬೋದು. ಸೊ ಈ PRP ಮೆಥಡ್ ಆಫ್ ಪ್ರಿಪ್ರೇಷನ್ ಇದೆಯಲ್ಲ, ಅದು ಕ್ಲಿನಿಕ್ ಮತ್ತು ಕ್ಲಿನಿಕ್ಕಿಗೆ ತುಂಬ ವೇರಿಯೇಷನ್ ಆಗುತ್ತೆ. ತುಂಬ ಬೇರೆ ಬೇರೆ ರೀತಿಯ ಮೆಥಡ್ಸ್ ಇದ್ದಾವೆ. ಸಿಂಗಲ್ ಸ್ಪಿನ್ ಮೆಥಡ್ ಅಂತ ಹೇಳ್ತೀವಿ, ಡಬಲ್ ಸ್ಪಿನ್ ಮೆಥಡ್ ಅಂತ ಹೇಳ್ತೀವಿ. ಕೆಲವು ಡಾಕ್ಟರ್ಸ್ ಕಿಟ್ ಯೂಸ್ ಮಾಡ್ತಾರೆ, ಕೆಲವು ಡಾಕ್ಟರ್ಸ್ ವಿದೌಟ್ ಕಿಟ್ಟು ಆ್ಯಂಟಿಕೋಯಾಗ್ಯುಲೆಂಟ್ ಯೂಸ್ ಮಾಡ್ತಾರೆ. ಸೊ ಪ್ರತಿಯೊಂದು ಕ್ಲಿನಿಕ್ಕಿಂದ ಇನ್ನೊಂದು ಕ್ಲಿನಿಕ್ಕಿಗೆ ಪ್ರೈಸ್ ವೇರಿಯೇಷನ್ ಇರುತ್ತೆ ಹಾಗೂ ರಿಸಲ್ಟ್ ಕೂಡ ವೇರಿ ಆಗುತ್ತೆ. ಸೊ ಈಗ ನೀವು PRP ಮಾಡಿಸ್ಕೊಳ್ಳೋದಾದರೆ ಒಂದು ಕನ್ಫ್ಯೂಷನ್ ಇರುತ್ತೆ, ಎಲ್ಲಿ ಮಾಡಿಸ್ಕೊಳ್ಳೋದು ಅಂತ. ಒಂದು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಹತ್ರನೇ ಮಾಡಿಸ್ಕೊಳ್ಳಿ, ಇಲ್ಲ ಒಂದು ಒಳ್ಳೆ MBBS ಡಾಕ್ಟರ್ ಹೂ ಇಸ್ ಪ್ರಾಕ್ಟಿಸಿಂಗ್ PRP, ಅಥವಾ ಮೇ ಬಿ ಲೈಕ್ ಪ್ಲಾಸ್ಟಿಕ್ ಸರ್ಜನ್. ಸೊ ಈ ಥರ ಒಂದು ಒಳ್ಳೆ ಸೆಂಟರಲ್ಲಿ ಮಾಡಿಸ್ಕೊಳ್ಳಿ. PRP ಮತ್ತು GFC ಅನ್ನೋದೆಲ್ಲ ಬ್ಲಡ್ ರಿಲೇಟೆಡ್ ಆಗಿರೋದ್ರಿಂದ ಸಲೂನ್ಸು ಅಥವಾ ಅಷ್ಟೊಂದು ಸ್ಟೆರೈಲ್ ಇಲ್ಲದೆ ಇರೋವಂಥ ಜಾಗಗಳಲ್ಲಿ ಮಾಡಿಸ್ಕೊಳ್ಳೇಬೇಡಿ. ಈಗ ನಾವು PRPಗೆ ಬಂದರೆ ಯಾವ್ಯಾವ ರೀತಿಯ ಮೆಥಡ್ಸ್ ಇದೆ PRP ಪ್ರಿಪ್ರೇಷನ್ನಿಗೆ, ಸೊ ಅದನ್ನು ಫಸ್ಟ್ ಹೇಳ್ತೇನೆ. ಸೊ PRP ಪ್ರಿಪ್ರೇಷನಲ್ಲಿ ಫಸ್ಟ್ ನಂಬರ್ 1 ಬ್ಲಡ್ ಡ್ರಾ ಮಾಡಲಾಗುತ್ತೆ. 10 to 20 ml ಬ್ಲಡ್ ಡ್ರಾ ಮಾಡ್ತೀವಿ. ಸೊ ಡಿಪೆಂಡಿಂಗ್ ಆನ್ ದ ಏರಿಯಾ, ಎಷ್ಟು ದೊಡ್ಡ ಜಾಗಕ್ಕೆ ಇಂಜೆಕ್ಟ್ ಮಾಡಬೇಕು, ತುಂಬ ಕಡಿಮೆ ಬಾಲ್ಡ್ನೆಸ್ ಇದ್ದರೆ ಕಡಿಮೆ ಯೂಸ್ ಮಾಡ್ಬೋದು. ಎಂಟೈರ್ ಸ್ಕ್ಯಾಲ್ಪ್ ಇಂಜೆಕ್ಟ್ ಮಾಡಲಿಕ್ಕೆ 20 ml ವರೆಗೂ ಬ್ಲಡ್ ಡ್ರಾ ಮಾಡ್ಬೋದು. ಸೊ ಬ್ಲಡ್ ಡ್ರಾ ಮಾಡಿ ಅದನ್ನು ಟೆಸ್ಟ್ ಟ್ಯೂಬ್ಸಲ್ಲಿ ಹಾಕಲಾಗುತ್ತೆ. ಸ್ಟೆರೈಲ್ ಟೆಸ್ಟ್ ಟ್ಯೂಬ್ಸ್ ಕಂಟೈನಿಂಗ್ ಆ್ಯಂಟಿಕೋಯಾಗ್ಯುಲೆಂಟ್ಸ್ ಯೂಸ್ ಮಾಡಲಾಗುತ್ತೆ. PRP ಕಿಟ್ಸ್ ಇದ್ದರೆ ಅದನ್ನು ಕಿಟ್ಸಲ್ಲಿ ಅದು ಟೆಸ್ಟ್ ಟ್ಯೂಬ್ಸ್ ಬರುತ್ತೆ, ಅದರಲ್ಲಿ ಹಾಕಿಬಿಟ್ಟು ಅದನ್ನು ಸೆಂಟ್ರಿಫ್ಯೂಜ್ ಒಳಗಡೆ ಹಾಕಿ ಅದನ್ನು ಸಿಂಗಲ್ ಸ್ಪಿನ್ ಅಥವಾ ಡಬಲ್ ಸ್ಪಿನ್, ಎರಡು ರೀತಿ ಮೆಥಡ್ ಇರುತ್ತೆ, PRPನ ಪ್ರಿಪೇರ್ ಮಾಡಲಾಗುತ್ತೆ. ಪ್ರಿಪೇರ್ ಮಾಡಿದ ಮೇಲೆ ಅದನ್ನು ಇಂಜೆಕ್ಷನ್ ಸಿರಿಂಜಸಲ್ಲಿ ಫಿಲ್ ಮಾಡಿ ಯಾವ ಏರಿಯಾಗೆ ಇಂಜೆಕ್ಟ್ ಮಾಡಬೇಕೋ ಆ ಏರಿಯಾನ ಕ್ಲೀನಾಗಿ ಸ್ಪಿರಿಟು ಮತ್ತು ಆಲ್ಕೋಹಾಲ್ ಸ್ವ್ಯಾಬ್ಸಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅದನ್ನು ಸ್ಟೆರೈಲ್ ರೀತಿಯಲ್ಲಿ ಇಂಜೆಕ್ಟ್ ಮಾಡಲಾಗುತ್ತೆ. ಸೊ ಇಂಜೆಕ್ಟ್ ಮಾಡುವಾಗ ಪೇನ್ ಕಡಿಮೆ ಮಾಡಲಿಕ್ಕೆ ವೇರಿಯಸ್ ಲೋಕಲ್ ಅನಸ್ಥೀಷಿಯಾ ಟೆಕ್ನಿಕ್ಸ್ನ ಬಳಸ್ಬೋದು. ಇದು PRP ಮೆಥಡು. GFCಗೆ ಕೂಡ ಆಲ್ಮೋಸ್ಟ್ ಸಿಮಿಲರ್ ಮೆಥಡ್ ಇರುತ್ತೆ, ಆದರೆ
ದ GFC ಕಿಟ್ಸ್ ಅಂತ ಏನು ಬರುತ್ತೆ ಅದು ಸ್ಪೆಷಲೈಸ್ಡ್ ಕಿಟ್ಸ್ ಇರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ಪ್ಲೇಟ್ಲೆಟ್ಸು ಕೆಳಗಡೆನೇ ಉಳ್ಕೊಂಡ್ಬಿಡುತ್ತೆ, ಬರೀ ಅದರಿಂದ ರಿಲೀಸ್ ಆಗುವಂತಹ ಗ್ರೋತ್ ಫ್ಯಾಕ್ಟರ್ಸು ಪ್ಲಾಸ್ಮಾದಲ್ಲಿ ಸೇರಿಕೊಂಡಿರುತ್ತೆ. ಸೊ ಮಾಡೋ ಟೆಕ್ನಿಕ್ ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಎರಡನ್ನೂ ಇಂಟ್ರಾಡರ್ಮಲ್ ಅಥವಾ ಸ್ಕಿನ್ ಒಳಗಡೆ ಇಂಜೆಕ್ಟ್ ಮಾಡಲಾಗುತ್ತೆ. ಹೇರ್ ರೂಟ್ಸಿಗೆ ಮಲ್ಟಿಪಲ್ ಸ್ಮಾಲ್ ಇಂಜೆಕ್ಷನ್ಸ್ನ ಕೊಡಲಾಗುತ್ತೆ. ಸೊ ಈ ಇಂಜೆಕ್ಷನ್ ಕೊಡುವಾಗ ಪೇನ್ ವೈಸ್ ಹೇಳಬೇಕು ಅಂದರೆ GFC ಸ್ವಲ್ಪ ಕಡಿಮೆ ಪೇನ್ ಇರುತ್ತೆ, PRP ಸ್ವಲ್ಪ ಜಾಸ್ತಿ ಪೇನ್ಫುಲ್ ಅನ್ನಿಸ್ಬೋದು. ಸೊ GFC ಓವರ್ ಆಲ್ ಹೇಳಬೇಕಂದ್ರೆ GFC ಸ್ವಲ್ಪ ಸ್ಟೇಬಲ್ ಇರುತ್ತೆ. ಎನ್ವೈರ್ನ್ಮೆಂಟಲ್ಲಿ ನಾವು ಪ್ರಿಪೇರ್ ಮಾಡಿ ಇಟ್ಟಾಗ GFC ಅಷ್ಟು ಬೇಗ ಡಿಗ್ರೇಡ್ ಆಗೋದಿಲ್ಲ. PRP ಮಾಡಿ 2 ಅವರ್ಸ್ ಒಳಗಡೆ ಅದನ್ನು ಇಂಜೆಕ್ಟ್ ಮಾಡಲೇಬೇಕು. ಲೇಟ್ ಆದಷ್ಟು ಅದರ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಗ್ರೋತ್ ಫ್ಯಾಕ್ಟರ್ ಯೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸೆಂಟರ್, ನೀವು ಯಾವ ಸೆಂಟರಲ್ಲಿ ಮಾಡಿಸ್ಕೊತಾ ಇದ್ದೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ನೆಕ್ಸ್ಟು, ಈಗ PRP ಮತ್ತು GFCಯ ಕಾಸ್ಟಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ. PRP ಸಪೋಸ್ ನಿಮಗೆ ಒಂದು 3,000 to 5,000 ಖರ್ಚಾದರೆ GFC ಸಮ್ವೇರ್ ಬಿಟ್ವೀನ್ 5,000 to 10,000 ಖರ್ಚಾಗುತ್ತೆ. ಸೊ ಅಬೌಟ್ 1.5 to 2 times ಜಾಸ್ತಿ ಇರುತ್ತೆ GFC ಕಾಸ್ಟು. GFC ಅನ್ನೋವಂಥದ್ದು 3 to 4 ಸೆಷನ್ ಮಾಡ್ತೀವಿ. PRP 5 to 6 ಸೆಷನ್ ಬೇಕಾಗ್ಬೋದು. ಸೊ ಈ ನಂಬರ್ ಆಫ್ ಸೆಷನ್ಸು PRPನಲ್ಲಿ ಜಾಸ್ತಿ ಇರುತ್ತೆ, GFCನಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ರಿಸಲ್ಟ್ ವೈಸ್ ಆಲ್ಸೋ GFC ಒಂದು 50% ಬೆಟರ್ ರಿಸಲ್ಟ್ ಬರುತ್ತೆ PRPಗಿಂತ. ಆದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳಬೇಕಂದ್ರೆ PRP ಕೂಡ ಈಕ್ವಲ್ ರಿಸಲ್ಟ್ ಕೊಡುತ್ತೆ. ಅದರ ಮೆಥಡ್ ಆಫ್ ಪ್ರಿಪ್ರೇಷನ್ ಚೆನ್ನಾಗಿರಬೇಕು. ನಾವು ಜನರಲಿ ನಮ್ಮ ಕ್ಲಿನಿಕಲ್ಲಿ ನಾವು ಡಬಲ್ ಸ್ಪಿನ್ ಮೆಥಡ್ ಫಾಲೋ ಮಾಡ್ತೀವಿ, ಹಾಗಾಗಿ PRP ರಿಸಲ್ಟ್ ಕೂಡ ಚೆನ್ನಾಗೇ ಇರುತ್ತೆ. ಪೇನ್ ವೈಸ್ ಎಸ್ GFC ಇಸ್ ಬೆಟರ್. ಸೊ ನಿಮಗೆ PRP ಅಥವಾ GFC ಅಲ್ಲಿ ಯಾವುದನ್ನು ಆರಿಸ್ಕೋಬೇಕು ಅಂತ ಕನ್ಫ್ಯೂಷನ್ ಇದ್ದರೆ ನೀವು ಎಲ್ಲಿ ಮಾಡ್ಕೋತೀರಾ ಅನ್ನೋದು ಇಂಪಾರ್ಟೆಂಟು. ಇನ್ನೊಂದು ನಿಮ್ಮ ಬಜೆಟ್ ಇಂಪಾರ್ಟೆಂಟು. ಸೊ ಇದು ನೋಡಿಕೊಂಡು ನೀವು ಡಿಸೈಡ್ ಮಾಡ್ಬೋದು. 2 ರಿಸಲ್ಟ್ ಕೊಡುತ್ತೆ, ಆದರೆ ಒಂದು ಒಳ್ಳೆ ಸೆಂಟರಲ್ಲಿ ಮಾಡಿಸ್ಕೊಳ್ಳಿ.